ಇವತ್ತಿನ ಹೋರಾಟದ ವಿಷಯ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರೋಂಥ ವಿಚಾರವಾಗಿದೆ. ಏನಕ್ಕೆ ಅಂತಂದರೆ ಅತಿ ಪ್ರಮುಖವಾದಂಥ ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ 2023 ಕಾರಣ ಅಂತಂದರೆ ಎಲ್ಲ ವರ್ಗದ ಹಿಂದ ವರ್ಗ ಹಾಗೂ ಹಿಂದುಳಿದ ವರ್ಗದ ಎಲ್ಲ ಜನತೆಗಳು, ಅದಕ್ಕಿಂತ ಹೆಚ್ಚಾಗಿ ದಲಿತ ವರ್ಗದ ಜನರು ಕೂಡ ತುಂಬ ಆಶೀರ್ವಾದ ಮಾಡಿದ್ದಾರೆ ಅಂತಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಈ ದಲಿತ ವರ್ಗ ಓಟ್ ಕೊಟ್ಟಿಲ್ಲ ಅಂತಂದರೆ 90% ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಈ ಸತ್ತು ತುಂಬ ಕಡೆ ಕ್ಷೇತ್ರಗಳನ್ನ ಕಳ್ಕೊಳ್ಳೋ ಒಂದು ವ್ಯವಸ್ಥಿತವಾಗಿತ್ತು. ಯಾವಾಗ ದಲಿತರು ಓಟ್ ಕೊಡ್ತೀವಿ ಅಂತಂತ ಹೇಳಿದ್ರು, ಹಾಗಾಗಿ ಇದು 136ನೇ ಸ್ಥಾನಕ್ಕೆ ಹೋಗೋದು ಅನ್ನೋದ್ರಲ್ಲಿ ಏನೂ ಸಂಶಯ ಇಲ್ಲ. ಆ ವಿಚಾರವಾಗಿ ತಗೋಬೇಕು ಅಂತಂದರೆ ಪ್ರಮುಖವಾಗಿ ದಲಿತ ಮುಖ್ಯಮಂತ್ರಿ ವಿಚಾರವಾಗಿ ಅದೇ ಮುನ್ನುಡಿಗಿದ್ದದು. ಆದರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ವಿಚಾರವಾಗಿ ಮತ್ತು ಬೇರೆ ಬೇರೆ ಹೈಕಮಾಂಡ್ ಅವರ ಒಂದು ಸಲಹೆ ಮಾರ್ಗಗಳಿಂದ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಆದರು. ಆದರೆ ನೆಕ್ಸ್ಟು ಅವರ ಮುಂಚೂಣಿ ಅವ್ರ ಕಳೆದಾದ್ಮೇಲೆ ನೆಕ್ಸ್ಟ್ ಬರೋದೆಯ ದಲಿತವರೆಗೂ ಕೊಡಬೇಕಿತ್ತು, ಆದರೂ ಕೊಟ್ಟಿಲ್ಲ. ಅದರದ್ದು ಏನೋ ಎಲ್ಲ ಕೂಡ ಅದರಲ್ಲೂ ಕೂಡ ಮೌನವಾಗಿದ್ದು. ಆದರೆ ಈ ಬಾರಿ ಎಲ್ಲೋ ದಲಿತರಿಗೆ ಸಚಿವ ಸ್ಥಾನನೇ ಕೂಡ ತಪ್ಪಿಸ್ಬೇಕು, ಆಮೇಲೆ ಇವ್ರನ್ನ ಕುಗ್ಗಿಸ್ಬೇಕು ಅಂತ ಕೆಲಸನ ಯಾರೋ ಮೋಸ್ಟ್ಲಿ ಹಿಂದುಗಡೆ ಯಾವುದೋ ಒಂದು ಕೈಗಳು ಮಾಡ್ತೇವೆ ಅನ್ನೋದ ನಾವಿಲ್ಲಿ ನೋಡಬೇಕಾಯ್ತದೆ. ಈ ವಿಚಾರವಾಗಿ ದಲಿತರು ಓಟು ಏನಾದರೂ ಏರುಪೇರು ಆಯಿತು ಅಂತಂದರೆ 2028ಕ್ಕಂತೂ ಸುಮಾರು ಕ್ಷೇತ್ರಗಳು ಕಳ್ಕೊಳ್ಳೋದಂತೂ ಇದು ಸಹಜವಾಗಿದೆ. ಯಾಕಂದರೆ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋಂಥ ವಿಚಾರವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಒಟ್ಟು 4 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ದಲಿತ ನಾಯಕರು ಮುಂಚೂಣಿಲಿರುವಂಥ ನಾಯಕರಾಗಿದ್ದಾರೆ. ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಕೊಡಗಾಗಿರ್ಬೋದು. ಈ ಭಾಗದಲ್ಲಿರೋಂಥ ಅತಿ ಹೆಚ್ಚು ದಲಿತ ಸಂಖ್ಯೆ ಜಾಸ್ತಿ ಏನಿದೆ ಅದು ಕಾಂಗ್ರೆಸ್ಗೆ ಓಟ್ ಹಾಕೋಂಥ ಜನಗಳಿರೋದ್ರಿಂದ ಈ ಭಾಗದಲ್ಲಿ ಎಚ್ ಸಿ ಮಹದೇವಪ್ಪ ಸಾಹೇಬರು ಅವರು ಸುಮಾರು 40-50 ವರ್ಷಗಳ ಇತಿಹಾಸ ಇರೋದ್ರಿಂದ ತುಂಬ ಜನಕ್ಕೆ ಅವರು ಬೇಕಾಗಿರುವಂಥ ಒಂದು ಒಡನಾಡಿ ಜೀವ ಆಗಿದೆ, ಅದು ದಲಿತ ಜೀವ ಆಗಿರೋದ್ರಿಂದ ಅಲ್ಲಿ ತುಂಬ ಜನಗಳು ಇವ್ರನ್ನ ಓಲೈಸ್ಕೊಂಡು ಅತಿ ಹೆಚ್ಚಾಗಿ ಓಟ್ ಕೊಡೋ ಅಂಥ ಜನಗಳಿದ್ದಾರೆ. ಆ ಭಾಗದಲ್ಲಿ ಏನಾದರೂ ದಲಿತ ನಾಯಕರನ್ನ ಕಡೆಗಣಿಸಿ ಅವ್ರನ್ನೇನಾದ್ರೂ ಹೊರಗಡೆ ಆಗ್ತು ಅಂತಂದರೆ ಮುಂದೊಂದು ದಿನ ಕಾಂಗ್ರೆಸ್ಸು ಯಾವತ್ತು ಕಂಡು ಕೇಳ ಅರಿಯದ ಹಾಗೆ ದಕ್ಷಿಣ ಮೈಸೂರು ಭಾಗ ಏನಿದೆ, ಮೈಸೂರು ಹಳೆಯ ಪ್ರಾಂತ, ಅಲ್ಲಿ ಒಂದೊಂದು ಓಟ್ಗೂ ಕೂಡ ದಲಿತರ ಕೈಯಲ್ಲಿ ತಗೊಳ್ಳೋದು ಭಾಳ ಕಷ್ಟ ಆಯ್ತದೆ ಅಂತ ನಾನು ಹೈಕಮಾಂಡ್ಗೂ ಕೂಡ ಇಲ್ಲಿ ನನ್ನ ಕಡೆಯಿಂದ ಸ್ವಚ್ಛವಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗೂ ಎಲ್ಲ ಜನತೆಗಳ ಇದೇ ಮಾತಾಗಿರೋದ್ರಿಂದ ನಾವು ಎಲ್ಲ ಕಡೆನೂ ನಾವು ಕೂಡ ಇದನ್ನು ಕೇಳಿದ್ದೀವಿ. ಪ್ರತಿಯೊಬ್ಬರಲ್ಲೂ ಕೂಡ ದಲಿತರಿಗೆ ಅನ್ಯಾಯ ಆಯ್ತಾ ಇದೆ. ಯಾಕೆಂದರೆ ಶ್ರೀನಿವಾಸ್ ಪ್ರಸಾದ್ನ ಅವ್ರನ್ನೂ ಕಡೆಗಣಿಸ್ತಿದ್ದು ನಮ್ಮ ಕಾಂಗ್ರೆಸ್ ಹೈಕಮಾಂಡು ಯಾವಾಗ 2013ರಿಂದ 2028ರವರೆಗೆ ಇದ್ದಾಗ. ಈಗ 2023ರಿಂದ 2028ರಲ್ಲಿ ನಡಿಬೇಕಾದ ಅವತ್ತಿಲ್ಲಿ ತಿರ್ಗಾ ಇವ್ರನ್ನ ಎಚ್ ಸಿ ಮಹದೇವಪ್ಪ ಅವ್ರನ್ನ ಇವರು ಕೂಡ ದಲಿತನ ಇವ್ರನ್ನ ಮೂಲ ಗುಂಪು ಮಾಡ್ತು ಅಂದಾಗ ನಾವು ಇನ್ಯಾರ ಕಡೆ ನಾವು ಓಟ್ ಹಾಕಬೇಕಾಗತ್ತೆ. ನಾವು ಅತಿ ಹೆಚ್ಚಾಗಿ ಅನಾದಿ ಕಾಲದಿಂದ ಸ್ವಾತಂತ್ರ್ಯ ಪೂರ್ವದಿಂದವೂ ಇಲ್ಲಿವರೆಗೂ ಕಾಂಗ್ರೆಸ್ ಆಶೀರ್ವಾದ ಮಾಡ್ಕೊ ಬಂದಿದೆ. ಯಾಕೋ ದಲಿತ ಮತಗಳು ಆಗ ಸಚಿವ ಸ್ಥಾನ ಕೊಡಬೇಕಾದ್ರೆ ನನ್ನ ಮಾತುಗಳಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ. ಸಚಿವ ಸ್ಥಾನ ಏನಾದರೂ ಈ ಭಾಗ ಏನಾದರೂ ಕೊಡಲಿಲ್ಲ ಮಹದೇವಪ್ಪ ಅವ್ರಿಗಂತಂದರೆ 2023ಕ್ಕೆ ಬೂದಿ ಮುಚ್ಚದ ಕೆಂಡ ಅವಾಗ ಕೆಂಡ ಕಾರದಲ್ಲಾಗ ಬೆಂಕಿ ಆಗೇ ಆಗುತ್ತೆ. 2028ಕ್ಕಂತೂ ಯಾವುದೇ ಮೀನಮೇಷ ಇಲ್ದೆಯಾ ಕಾಂಗ್ರೆಸ್ಸು ತುಂಬ ಕ್ಷೇತ್ರಗಳ ಕಮ್ಮಿ ತಗೋತದೆ. ಆಮೇಲೆ ಈ ಭಾಗದಲ್ಲಿ ಓಟ್ ಏನಿದೆ, ಈ ದಲಿತ್ಸ್ ಓಟ್ಗಳು ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು ಈ ಭಾಗದಲ್ಲಿ ತುಂಬ ಕ್ಷೀಣಿಸ್ತದೆ. ಓಟ್ ಅಂತೂ ಕೊಡಲ್ಲ. ಆ ರೀತಿಯಾಗಿ ಎಲ್ಲರೂ ಕೂಡ ಸಜ್ಜಾಗಿ ಇವತ್ತು ಇಲ್ಲಿಗೆ ಬಂದಿರೋದು. ಅವತ್ತಿಗೆ ಪರಿಣಾಮ ಎದುರಿಸ್ಬೇಕಾಯ್ತೆ. ದಯಮಾಡಿ ಮಾನ್ಯ ಹೈಕಮಾಂಡಲ್ಲಿರೋಂಥ ಮುಖ್ಯ ಎಲ್ಲ ನಾಯಕರುಗಳಿಗೂ ಹಾಗೂ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ನಾಯಕರುಗಳಿಗೂ ಕೂಡ ನಾವು ಒಕ್ಲೂರಿಂದ ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ಅವ್ರಿಗೇನು ಸ್ಥಾನಮಾನ ಕೊಡ್ಬೇಕು ಆ ಸ್ಥಾನಮಾನ ಕೊಡ್ಕೊಂಡು ಪಕ್ಷಕ್ಕೆ ಗೌರವವಾಗಿ ನಡ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಡ್ಬೇಕು. ಮುಂದಕ್ಕೆ 2028 ಒಳ್ಳೆಯದಾಗಂಗೆ ನೀವು ಬಯಸ್ಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ತಿದ್ದೀನಿ. ಸರ್ ನಾನು ವರ್ಣ ಕ್ಷೇತ್ರ ಯೂತ್ ಅಧ್ಯಕ್ಷ ಎಚ್ ಎಸ್ ಗಿರೀಶ್, ಮಾಜಿ ಯೂತ್